ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ನಮ್ಮಮ್ಮ ತಿಂಡಿ ಮಾಡ್ತವ್ರೆ. ಸ್ಪೆಷಲ್ ನಂಗೆ ಫೇವ್ರೇಟ್ ಆಗಿರೋದು ರೊಟ್ಟಿ ಮಾಡ್ತವ್ರೆ. ಏನ್ಮಿ? ನಮಗೂ ಸ್ಪೆಷಲ್, ನಮಗೂ ರೊಟ್ಟಿನೇ ಇಷ್ಟ. ಆಯ್ತು, ಹಾಕೊಡಿ. ಆಯ್ತು, ನನಗೆ ಫಸ್ಟ್, ಆಮೇಲೆ ನಿಮಗೆ. ನನಗೆ ಈ ಪ್ಲೇಟಲ್ಲಿ ಹಾಕೊಡಿ, ನನಗೆ ಬಿಳಿ ಪ್ಲೇಟಲ್ಲಿ. ಈ ಥರ ಟಿಫನ್ ಪ್ಲೇಟ್ ಅನ್ಕೊಂಡೆ. ಬೇಡ, ನನಗೂ ವೈಟ್ ಪ್ಲೇಟೇ ಬೇಕು. ನೀವು ಯಾಕೆ ವೈಟ್ ಪ್ಲೇಟಲ್ಲಿ ಹಾಕೊಂಡಿದ್ದೀರಾ? ನನಗೆ ಸ್ಟೀಲ್ ತಟ್ಟೆ ತಣ್ಣಗೆ ಅದಕ್ಕೆ. ನನಗೂ ಅದೇ ಸೇಮ್. ನೀರು ಕೊಡೋದು ನನಗೆ ಕೊಡಿ. ನೀವು ನೀರು ತಂದ್ಬಿಟ್ರೆ ನನಗೆ ಬೇಡವಾ? ನಿನ್ನ ಬಾಟ್ಲು ನೀನು ತಗೋ. ಎಲ್ಲೈತೆ ನನಗೆ ಗೊತ್ತಿಲ್ಲ, ನೀವೇ ತಂದು ಕೊಡಬೇಕು. ನಂದು ಬಿಸಿನೀರು ಮತ್ತೆ ರೊಟ್ಟಿ ಕಾಂಬಿನೇಷನ್ ಏನಾಗ್ತದೆ ಗೊತ್ತಾ? ಅದೇನೋ ನಿನ್ನ ಪೌಡ್ರ್ ತಂದಿದ್ದಲ್ಲ, ಏನು ಪೌಡ್ರು? ಅದೇನೋ ಅಂತೀಯಲ್ಲಪ್ಪ, ಸ್ವೆಗ್ ಅಂತಾರೋ, ಚಾಟ್ ಮಸಾಲ. ಅದು ಹಾಕಿದ್ಕೆ ಘಮ ಫೇವರೇಟ್ ಬೇರೆ ಥರ ಚೇಂಜ್ ಆಗ್ಬಿಡ್ತು. ಬಾಯ್. ಬಾಯ್. ಈಗ ಹೊರಟಾಯ್ತು. ಸಿಟಿಲಿ ಸ್ವಲ್ಪ ಕೆಲಸ ಐತೆ. ಟಿ ವಿ ಸ್ವಲ್ಪ ಕೆಟ್ಟೋಗಿತ್ತು, ಟಿ ವಿ ರಿಪೇರಿ ಮಾಡಕ್ಕೆ ಕೊಟ್ಟಿದೆ, ಅದೊಂದು ಇಸ್ಕೊಬರ್ಬೇಕು. ಆಮೇಲೆ ಈ ಫ್ಲಾಸ್ಕಿಂದೊಂದು ಮುಚ್ಚುಳ ಹಾಳಾಗಿತ್ತು, ಅದೊಂದು ಮುಚ್ಚುಳ ತಗೊಂಬರ್ಬೇಕು. ಬೈಕ್ ಎತ್ಕೊಂಡು ಸೀದಾ ಸಿಟಿಗೆ ಹೋಗ್ಬೇಕು. ಮತ್ತೆ ಸಿಗ್ನಲ್ ಬಿದ್ದೈತೆ. ನಿನ್ನೇನು ಅದೇ ಸಿಗ್ನಲ್ಲು, ಇವತ್ತು ಅದೇ ಸಿಗ್ನಲ್ಲೇ. ಯಾವಾಗ ಬಂದು ಸಿಗ್ನಲ್ ಸಿಗಾಕತ್ತೀನಿ ನಾನು. ಇವಾಗ ಟಿ ವಿ ಅಂಗಡಿ ತಗ ಬಂದೆ, ನೋಡೋಣ, ಕೇಳೋಣ. ಟಿ ವಿ ರೆಡಿ ಆಗೈತಾ? ರೆಡಿ ಆಗೈತೆ ಟಿ ವಿ. ತಗೊಂಡು ಹೋಗ್ಬೇಕೀಗ ಅಷ್ಟೇ. ಈಗ ಫ್ಲಾಸ್ಕಿಗೆ ಇದು ಮುಗಿಸ್ತೆ, ಕ್ಯಾಪ್ ತಗೊಂಡಾಯ್ತು ಹೊಸದು. ಟಿ ವಿ ಎತ್ಕೋತಾರೆ. ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡೆ. ಈ ಥರ ಪ್ಯಾಕ್ ಮಾಡಿದ್ದೀನಿ, ದಾರಕ್ಕೆ ಎಲ್ಲನೂ ಬಟ್ಟೆ ಕಸ್ಕೊಳ್ಳುತ್ತೆ ಅಂತ. ಅನ್ಬಾಕ್ಸಿಂಗ್ ಓಲ್ಡ್ ನ್ಯೂ ಟಿ ವಿ. ಈಗ ಅನ್ಬಾಕ್ಸ್ ಮಾಡ್ತೀನಿ. ನೋಡೋದಲ್ಲ, ಹೊಡೆದೋಗಿರೋ ಟಿ ವಿನ ಈಗ ರೆಡಿ ಮಾಡಿಸ್ಕೊ ಬಂದೆ. ಮನೇಲಿ ಟಿ ವಿ ಇರ್ತಿಲ್ಲ, ಒಂದು 4 ದಿನ ಆಗಿತ್ತು ಅಷ್ಟೇ. ಅಷ್ಟಕ್ಕೆ ಇರೋಕ್ಕಾಗಲಿಲ್ಲ ಟಿ ವಿ ಬಿಟ್ಟು. ಈಗ ಫಿಟ್ ಮಾಡೋಣ. ಬನ್ನಿ. ಇದು ಟಿ ವಿದು ಕನೆಕ್ಟ್ರು. ನೋಡೋಣ, ಇವಾಗ ಆನ್ ಮಾಡ್ತೀನಿ. ಈಗ ಎಲ್ಲ ಸೆಟ್ ಮಾಡಾಯಿತು. ನೋಡೋದಲ್ಲ, ಟಿ ವಿ ರೆಡಿ ಮಾಡಾಯಿತು. ಚೆನ್ನಾಗಿ ರೆಡಿ ಆಗೈತೆ. ಬೇರೆ ಕಡೆ ಕೊಟ್ಟಿದ್ರೆ ಜಾಸ್ತಿ ಆಗೋದು, ಸ್ವಲ್ಪ ಕಮ್ಮಿ ಬಿತ್ತು ನನಗೆ ಹೊರಗಡೆ ಮಾಡಿಸಿದ್ದಕ್ಕೆ. ನೋಡ್ತಾ ಇದ್ರಲ್ಲ, ಇಲ್ಲೇ ಸೌಂಡ್ ಯಾಕೆ ಕೊಟ್ಟಿಲ್ಲ ಅಂದರೆ ಕಾಪಿರೈಟ್ಸ್ ಬೀಳುತ್ತೆ, ಅದೊಂದೇ ಕಾರಣದಿಂದ ಸೌಂಡ್ ಕೊಟ್ಟಿಲ್ಲ. ಬನ್ನಿ ಇವಾಗ ಶೆಲ್ ತಗೋಬರಕ್ಕೆ ಹೋಗೋಣ. ಶೆಲ್ ಇಲ್ಲ ಅದರಲ್ಲಿ. ಈಗ ಸ್ಮಾರ್ಟಿಗೆ ಬಂದು ಶೆಲ್ ತಗೊಂಡಾಯ್ತು. ಸ್ಮಾರ್ಟಿಗೆ ಬಂದು ಈಗ ಮನೆಗೆ ಹೋಗ್ಬೇಕು. ಈಗ ನಮ್ಮಮ್ಮ ಫೇರ್ ಆ್ಯಂಡ್ ಲವ್ಲಿ ತರಕ್ಕೆ ಕೇಳೋರೆ. ಮಮ್ಮ ಯಾಕೊಂಡೆ ಯೂಟ್ಯೂಬ್ ಚಾನಲ್ಗೆ ಆಯ್ ಅಂತ ವಿಶ್ ಮಾಡಿ. ಅಣ್ಣ, ಫೇರ್ ಆ್ಯಂಡ್ ಲವ್ಲಿ ಒಂದು ಬೆಂಗಳೂರಿಂದ ಅವತ್ತೇ ಬಂದೆ ನಾನು. ಈಗ ಶೆಲ್ಲು ಮತ್ತು ಫೇರ್ ಆ್ಯಂಡ್ ಲವ್ಲಿ ಎಲ್ಲ ತಗೊಬಂದಾಯ್ತು ನಮ್ಮಮ್ಮ ಹೇಳ್ದಂಗೆ. ಈಗ ಮಧ್ಯಾಹ್ನ ಆಗೈತೆ. ನನ್ನ ತಮ್ಮನ ಫ್ರೆಂಡ್ ಮನೇಲಿ ಫಂಕ್ಷನ್ ಐತಂತೆ. ಮೊದಲು ಮಾಡ್ತವ್ರೆ ಫಂಕ್ಷನ್ನ. ಮುಂಚೆನೇ ಆನ್ ದಿ ವೇ ಹೋಗ್ಬಿಟ್ಟು ಅವನ್ನ ಪಿಕಪ್ ಮಾಡಿಬಿಟ್ಟು ಹೋಗ್ಬೇಕು ಫಂಕ್ಷನಿಗೆ. ಹಂಗೆ ದೇವಸ್ಥಾನ ನೋಡ್ದಂಗೂ ಆಗುತ್ತೆ ಅಂತ ಹೋಗ್ತಿದ್ದೀನಿ ನಾನು. ಇಲ್ಲಾಂದರೆ ನಾನು ಮತ್ತೆ ಇನ್ನು ಯಾವಾಗ ಹೋಗ್ತೀನಿ ಏನೋ ಗೊತ್ತಿಲ್ಲ, ಅದಕ್ಕೇ ಇವಾಗಲೇ ಹೋಗ್ತಾಯಿದ್ದೀನಿ. ಮಮ್ಮಿ, ನೀವಿಲ್ಲಿ ಕಪ್ ತಿನ್ಕೊಂಡಿವಿ, ನಾವು ಹೋಗ್ಬಿಟ್ಟು ನಾನೇ ತಿನ್ಕೊಬತ್ತೀವಿ. ಸರಿ ಆಯಿತು, ಬಾಯ್. ದೇವ್ರ ಹತ್ರ ಒಳ್ಳೇದಾಗ್ಲಿ ಅಂತ ಕೇಳ್ಕೊ. ಯಾರು, ನನಗ? ನನಗೂ ನಿಮ್ಗೆ ಯಾಕೆ ಕೇಳೋಣ? ನಿಮ್ಮಮ್ಮ ಅಲ್ವಾ, ಎಲ್ರಿಗೂ ಕೇಳ್ಬೇಕು, ಎಲ್ರಿಗೂ ಒಳ್ಳೇದಾಗ್ತಂತ ಕೇಳ್ಬೇಕು. ಬೇಡ, ನಾ ಸಾಕಪ್ಪ ಅವರಿಗೆ. ಎಲ್ರಿಗೂ ಒಳ್ಳೇದಾಗ್ಲಿ ಅಂತ. ಸರಿ ಆಯ್ತು, ಎಲ್ರಿಗೂ ಒಳ್ಳೇದಾಗಲಿ. ಹಂಗೆ ನಮ್ಮ ಸಬ್ಸ್ಕ್ರೈಬರ್ಸಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಬತ್ತೀನಿ. ವೆರಿ ಗುಡ್. ಈಗ ಕಾರಲ್ಲಿ ಒಬ್ಬನೇ ಹೋಗ್ಬೇಕು ತುಂಬ ದೂರ. ಅದಾದಮೇಲೆ ನನ್ನ ತಮ್ಮ ಬಂದು ಜಾಯ್ನ್ ಆಗ್ತಾನೆ ಆನ್ ದಿ ವೇ. ಈಗ ಲೇಟ್ ಆಗೈತೆ ಆಗಲೇ ಸ್ವಲ್ಪ. ಬನ್ನಿ ಹೋಗೋಣ. ಈಗ ನನ್ನ ತಮ್ಮಂಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಈಗ ಬರ್ತಾವನೆ. ಇದು ಲೇಟ್ ಆಗಿಲ್ವಾ? ಬಾ ಮತ್ತೆ ಬೇಗ ಹೋಗೋಣ. ಏನ ಈಗಲೇ ಕೊಡ್ತಾರ? ಈಗ ದೇವಸ್ಥಾನ ಹತ್ರ ಬಂದು ಇಲ್ಲೇ ನಿಂತವನಿ. ಈಗ ದೇವಸ್ಥಾನ ಎಲ್ಲ ನೋಡ್ಕೊಂಬಿಟ್ಟು ಊಟಕ್ಕೆ ಹೋಗ್ಬೇಕು. ಲಾಕೆ ಮಾಡಿಲ್ವಲ್ಲ ನೀನು?
ದೇವಸ್ಥಾನದ ಒಳಗೆ ಹೋಯ್ತೀಯಾ? ಶೂ ಹಾಕೊಂಡಿದ್ದೀಯಲ್ಲ? ಅಲ್ಲೇ ಆಚೆ ಬಿಚ್ಚೋಗೋದು, ಹಾಂ, ಆಚೆ ಬಿಚ್ಚೋಗೋದು, ಆಚೆನ ನಮಸ್ಕಾರ ಮಾಡ್ಕೊಂಬರೋದು. ಇಲ್ಲ ಇಲ್ಲ, ಬಸ್ ಎಲ್ಲ ಒಳಗಡೆ ಬರ್ತವೆ. ಈಗ ದೇವಸ್ಥಾನ ಎಲ್ಲ ನೋಡಾಯ್ತು. ನೆಕ್ಸ್ಟು ಊಟಕ್ಕೆ ಹೋಗ್ಬೇಕು. ಸ್ವಲ್ಪ ಲೇಟ್ ಆಗೈತೆ. ನಡಿಯೋ, ಬೇಗ ಊಟ ಮಾಡೋಣ. ಲೇಟ್ ಆಗಿಲ್ವಾ? ತುಂಬ ಹೊಟ್ಟೆ ಹಸಿತಿದೆ. ನಿಂಗೆ ಹೊಟ್ಟೆ ಹಸಿತಿಲ್ವ? ನಡಿ ಬೇಗ ಹೋಗೋಣ. ಈಗ ದೇವಸ್ಥಾನ ಮುಗಿಸ್ಕೊಂಡು ಇಲ್ಲಿಗೆ ಬಂದು ಹೋಗು ಬೇಗ. ಎಲ್ಲರನ್ನು ಮಾತಾಡ್ಸ್ಬಿಟ್ಟು ಊಟ ಮಾಡೋಕೆ ನಡಿ. ಹೊಟ್ಟೆ ಹಸಿದೈತೆ. ಮಾತಾಡ್ಸ, ನಮಗೂ ಹೊಟ್ಟೆ ಹಸಿತೈತೆ. ಬಂದಿರೋದೇ ಲೇಟ್ ಆಗೈತೆ, 2:40 ಆಯ್ತು. ಅವಾಗಲೇ ಬಾ ಊಟಕ್ಕೆ ಹೋಗ. ಡೈರೆಕ್ಟ್ ಊಟಕ್ಕೆ ಹೋಗೋಣ? ಸರಿ ಆಯ್ತು. ಮಾತಾಡ್ಸೋದು ಸರ್ ಬಾ, ಫಸ್ಟ್ ಊಟಕ್ಕೆ ಹೋಗೋಣ. ಊಟ ಮಾಡಿ ಸುಸ್ತು ಮಾಡ್ದ? ನಿದ್ದೆ ಗೊತ್ತಾವೆ. ಗಾಡಿ ನಿಲ್ಲಿಸ್ತವನಿ. ಈಗ ಮನೆ ಹತ್ರ ಬಂದು ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ. ಹೆಂಗಿತ್ತು ಊಟ ನಿಮ್ಮ ಫ್ರೆಂಡ್ ಮನೆದು? ಭರ್ಜರಿ. ನೀನು ಹೇಳಬೇಕು ಹೆಂಗಿತ್ತು ನಮ್ಮ ಫ್ರೆಂಡ್ ಮನೆದು. ಚೆನ್ನಾಗಿತ್ತು. ಪಾರ್ಟಿ ಇನ್ನೊಂಚೂರು ಜಾಸ್ತಿ ಕೊಡಿಸ್ಬೋದಿತ್ತಪ್ಪ ನಿನ್ನ ಕಡೆಯಿಂದ. ಇನ್ನೇನು ಕೊಡ್ತಾರೆ? ಓಪ ಬೇಜಾರು ಮಾಡ್ಕೊಂಡಿರ್ತಾನೆ, ನನ್ನನ್ನು ಕರ್ಕೋಗಿಲ್ವಲ್ಲ ಅಂತ. ಈಗ ಅವ್ನು ಸತ್ಯವಾಗಿರ್ತಾನೆ. ಈಗ ಅಲ್ಲಿ ನೋಡ್ಬಿಟ್ಟು ಫೋಟೋ ಕಳ್ಸಿರೋದು ನೋಡಿ ನಮ್ದನ್ನ. ಈಗ ನೈಟ್ ಆಗೈತೆ. ಅಂದ್ಬಿಟ್ರೆ ಏನು ಮಾಡ್ಕೊಡ್ಬೇಕು ನೀ? ಒಂದೇ ಅಲ್ಲೊಂದು 2 ಈರುಳ್ಳಿ ಮತ್ತೆ 4 ಟೊಮೆಟೊ ಹೆಚ್ಚಿಬಿಟ್ಟಿದ್ದು ಒಳಗಡೆ ಹಾಕು. ಏನಕ್ಕೆ? ಕುಕ್ಕರ್ ಕೂಗಿಸ್ಬಿಟ್ಟಿರ್ತೀನಿ, ಅವನಿಗೆ ಬೇಳೆ ತಿಳಿಸಬೇಕಂತಲ್ಲ. ಯಾರಿಗೆ ನೋತಗ? ನೋಡಿ, ನಾಳೆ ಊಟಕ್ಕೆ ಈಗಲೇ ರೆಡಿ ಮಾಡ್ತಾವ ನಮ್ಮಲ್ಲಿ ನೈಟು. ಅದಾಮಿ ಅದೇ ಬೇಕಾ? ನೀನು ಎಲ್ಲಾನು ವಿಡಿಯೋ ಮಾಡ್ಬೇಡ, ನಾನು ಮೇಕಪ್ ಮಾಡಿರಲ್ಲ. ಗೊತ್ತಿದ್ದಂಗೆ ಎಲ್ಲ ವಿಡಿಯೋ ಮಾಡ್ಬೇಡ ದಯವಿಟ್ಟು, ಹೇಳ್ತಾ ಇದ್ದೀನಿ. ಈಗೆಲ್ಲ ಐಟಮ್ ಹೆಚ್ಚಬೇಕು. ವಿಡಿಯೋ ಮಾಡ್ತಿದ್ದೀನಿ ಅಂತ ನಾನು ಸ್ವಲ್ಪ ಈಗ ರೆಡಿ ಆಗಿ. ಏನು ರೆಡಿ ಆಗೋದು ಬೇಡ, ಏನು ರೆಡಿ ಆಗೋದು ಬೇಡ. ಹಿಂಗೆ ಐತೆ. ನಾವೇನು ರೆಡಿ ಆಗಿದೀವ? ನಾವೇ ಏನು ರೆಡಿ ಆಗಿಲ್ಲ. ಹೆಣ್ಮಕ್ಳು ರೆಡಿ ಆಗಿಲ್ಲ ಅಂದ್ರೆ ಭಯಂಕರವಾಗಿ ಕಾಣ್ತಾರೆ. ಏನಿಲ್ಲ. ಸರಿ ಆಯ್ತು. ಈಗ ಏನೇನೈತ್ಲಿ? ನಾಳೆ ನವಿಲೆಗೆ ಹೋಗ್ತಾ ಇದ್ದೀನಿ ದೇವಸ್ಥಾನ. ಅದಕ್ಕೆ ಈಗ ಅವನಿಗೆ ಊಟ ಮಾಡ್ಕೊಡೋಕೆ ನನಗೆ ಹೆಚ್ಚಿಕೊಡಿ ಅಂತ ಅಂತಿಲ್ವಾ? ಸರಿ ಆಯ್ತು, ಹೆಚ್ಚಿಕೊಡ್ತೀನಿ. ತರಕಾರಿಯಲ್ಲಿ ಹೆಚ್ಚಿಕೊಟ್ಟಾಯ್ತು. ಮಮ್ಮಿ ನಾನು ತರಕಾರಿ ಹೆಚ್ಚಿಕೊಟ್ನಲ್ಲ, ನಂಗೆ ಬೂಸ್ಟ್ ಮಾಡ್ಕೊಡಿ. ಈಗ ಕೂತ್ಕೊಂಡಿರ್ತೀನಿ ನಾನು. ಬೂಸ್ಟ್ ಮಾಡ್ಕೊಡಿ ಆಯ್ತಾ? ಹಾಂ ಕೊಡಿ. ನೀನು ಹೆಂಗೋ ಮಾಡ್ತೀಯಲ್ಲ ನೋಡೇ ಬರಂಗೆ. ನಿಮಗೂ ಬೇಕಾ? ನೀವೇ ಬೇಡವಾ? ಚೆನ್ನಾಯ್ತಾ? ಹಾಂ, ಓಕೆ. ನೋಡೋದಲ್ಲ ಗಾಯ್ಸ್, ಇವತ್ತಿಗಿಷ್ಟೇ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ನನ್ನ ಚಾನಲ್ನ ಸಪೋರ್ಟ್ ಮಾಡ್ತೀವಿ. ಹೀಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.